Dear students, in last class we have discussed about computer fundamentals and the functional block diagram of a computer. Today we discuss about generations of computer. ಕನ್ನಡದಲ್ಲಿ ಕಂಪ್ಯೂಟರ್ ಪೀಳಿಗೆ ಅಂತ ಕರೀತಾರೆ. ಜನರೇಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಯಾವ ರೀತಿ ಬೆಳವಣಿಗೆ ಆಯಿತು, ಮೊದಲನೇ ಕಂಪ್ಯೂಟರ್ ಯಾವ ಇಸ್ವಿಲಿ ಬಂತು ಅಂತಕ್ಕಂಥದ್ದೆಲ್ಲ ಇಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ವೆನ್ ಎವರ್ ಯು ಟಾಕಿಂಗ್ ಅಬೌಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್, ವಿ ಹ್ಯಾವ್ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್. 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಇದೆ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ 1940 ಇಂದ 1956 ವರೆಗೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್, ಮೊದಲನೇ ಪೀಳಿಗೆ ಅಂತ ಕರಿತೀವಿ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ. ವ್ಯಾಕ್ಯೂಮ್ ಟ್ಯೂಬ್ ಇಸ್ ಎ ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. In which year they ask means you have to say between 1940 to 1956. Examples of first generation computers are ENIAC. ENIAC ಅಂತ ಕೂಡ ಕರೀತೀವಿ. ಇದಕ್ಕೆ ಫುಲ್ ಫಾರ್ಮ್ ಇದೆ. ENIAC ಅಂದ್ರೇನು? 1 ಮಾರ್ಕಿಗೆ ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. Expand ENIAC. Then you have to write electronic, numerical, integrator and computer ಅಥವಾ ಕ್ಯಾಲ್ಕುಲೇಟರ್. ಎಲೆಕ್ಟ್ರಾನಿಕ್, ನ್ಯೂಮರಿಕಲ್, ಇಂಟಗ್ರೇಟರ್ and computer. This is the main example of a first generation computer. And you have EDVAC also. EDVAC ಅಂತ ಪ್ರೊನೌನ್ಸ್ ಮಾಡಬೇಕು. EDVAC, EDVAC. They'll ask in the examination for 1 mark also. EDVAC. Electronic Discrete Variable Automatic Computer. E stands for electronic, D stands for discrete, V stands for variable, A stands for automatic, C stands for computer. Electronic Discrete Automatic Variable Computer. ಇದು ಕೂಡ ಒಂದು ಉದಾಹರಣೆ ಫಸ್ಟ್ ಜನರೇಷನ್ಗೆ. ಇನ್ನ ಒಂದು ಕಂಪ್ಯೂಟರ್ ಇದೆ, ದಟ್ ಈಸ್ ಕಾಲ್ಡ್ ಯೂನಿವ್ಯಾಕ್. UNIVAC ಅಂತ. ಯೂನಿವರ್ಸಲ್ ಅಂತ. ಫಸ್ಟ್ 4 ಲೆಟರ್ಸ್ UNIV, ಯೂನಿವರ್ಸಲ್. AC ಆಟೋಮ್ಯಾಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ನೀವು ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಜನರೇಷನ್ ಅಲ್ಲಿ ರೈಟ್ ಶಾರ್ಟ್ ನೋಟ್ಸ್ ಆನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಕೇಳಿದಾಗ ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೂ ಆ ಜನರೇಷನ್ ಕಂಪ್ಯೂಟರ್ ಚೂಸ್ ಮಾಡ್ತಾ ಇದ್ರು. ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯಾವುದು, ಯಾವ್ಯಾವ ಕಂಪ್ಯೂಟರ್ ಇದ್ವು ಅಲ್ಲಿ? ENIAC, EDVAC ಮತ್ತೆ ಯೂನಿವ್ಯಾಕ್. ವೈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಆರ್ ಫೇಲ್ಡ್? ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ವ್ಯಾಕ್ಯೂಮ್ ಟ್ಯೂಬ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್, ಇಟ್ ಈಸ್ ಬಿಗ್ಗರ್ ಇನ್ ಸೈಜ್. ಸೈಜ್ ತುಂಬಾ ದೊಡ್ಡದು. ಸೈಜ್ ದೊಡ್ಡದಾಯ್ತು ಅಂತಂದ್ರೆ ಏನಾಗುತ್ತೆ, ಕಂಪ್ಯೂಟರ್ ಸೈಜ್ ಕೂಡ ದೊಡ್ಡದಾಗುತ್ತೆ. ಆಸ್ ಸೈಜ್ ಇನ್ಕ್ರೀಸಸ್ ಇಟ್ ಟೇಕ್ಸ್ ಮೋರ್ ಪವರ್ ಸಪ್ಲೈ. ಪವರ್ ಸಪ್ಲೈ ಕೂಡ ಜಾಸ್ತಿ ತೊಗೊಳ್ತಾ ಇತ್ತು. ಹಾಗಾಗಿ ಇಟ್ ಪ್ರೊಡ್ಯೂಸಸ್ ಎನಾರ್ಮಸ್ ಅಮೌಂಟ್ಸ್ ಆಫ್ ಹೀಟ್. ತುಂಬಾ ಹೀಟ್ ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಹಾಗಾಗಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಫೇಲ್ಯೂರ್ ಆಯಿತು. ಅಂಡ್ ದಿಸ್ ಇಸ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಇಷ್ಟು ಸಿಂಪಲ್ ಇನ್ಫಾರ್ಮೇಶನ್. ಅದೇ ರೀತಿ ಮುಂದುವರಿದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಎಲ್ಲಿಂದ ಶುರುವಾಯಿತು? 1956 ಇಂದ. 1956 ಟು 1963. ಇಲ್ಲಿ ಯಾವುದು ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟು? ಟ್ರಾನ್ಸಿಸ್ಟರ್ಸ್. ಟ್ರಾನ್ಸಿಸ್ಟರ್ಸ್ ವರ್ ರೀಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲಾಗಿ ಟ್ರಾನ್ಸಿಸ್ಟರ್ ನ ಬಳಕೆ ಮಾಡಿದ್ರು. ದ ಸೈಜ್ ಆಫ್ ಟ್ರಾನ್ಸಿಸ್ಟರ್ ಈಸ್ ವೆರಿ ಸ್ಮಾಲ್ ವೆನ್ ಕಂಪೇರ್ಡ್ ಟು ವ್ಯಾಕ್ಯೂಮ್ ಟ್ಯೂಬ್. ವ್ಯಾಕ್ಯೂಮ್ ಟ್ಯೂಬ್ಗೆ ಹೋಲಿಸಿದ್ರೆ ಟ್ರಾನ್ಸಿಸ್ಟರ್ ಸೈಜ್ ತುಂಬಾ ಕಡಿಮೆ. ಹಾಗಾಗಿ ಕಂಪ್ಯೂಟರ್ ಸೈಜ್ ಕೂಡ ಏನಾಯ್ತು, ರೆಡ್ಯೂಸ್ ಆಗ್ತಾ ಬಂತು. ಓಕೆ, ಇಲ್ಲಿ ಇನ್ ದಿಸ್ ಜನರೇಷನ್ ದೇ ಯೂಸ್ಡ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಕಳೆದ ತರಗತಿಯಲ್ಲಿ ಹೇಳ್ತಾ ಇದೆ ಕಂಪ್ಯೂಟರ್ ಭಾಷೆ ಯಾವ್ದಪ್ಪ ಅಂತ. ವಿಚ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಅಂತ. ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್. ನೋಡಿ, ಫಸ್ಟ್ ಜನರೇಷನ್ ಅಲ್ಲಿ ಡೈರೆಕ್ಟ್ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ ಬರೀಬೇಕಾಗಿತ್ತು. ಸೆಕೆಂಡ್ ಜನರೇಷನ್ ಅಲ್ಲಿ ದ ಇಂಪ್ಲಿಮೆಂಟೇಷನ್ ಆಫ್ ಅಸೆಂಬ್ಲಿ ಲ್ಯಾಂಗ್ವೇಜ್.
Okay, here instead of writing zeros and ones, they use a code called mnemonics. MNEMONICS mnemonics ಅಂತ ಕೋಡ್ನ ಬಳಸಿ ಬರ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಅಡಿಷನ್ ಮಾಡಬೇಕು ಅಂದ್ರೆ ADD add, ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ SUB sub, ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ MUL ಮಲ್, ಆ ರೀತಿ. ಓಕೆ, ಸಿ ಇದಕ್ಕೆ ಹೋಲಿಸ್ಕೊಂಡ್ರೆ ಇದಕ್ಕೆ ಸ್ವಲ್ಪ ಪರವಾಗಿಲ್ಲ, ಅರ್ಥ ಆಗೋ ರೀತಿ ಇತ್ತು. ಸಚ್ ಎ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಇದೇ ಜನರೇಷನ್ ಅಲ್ಲಿ ಸಮ್ ಆಫ್ ದ HLL ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಇವಾಗ ನಾವೇನು ಇಂಗ್ಲಿಷ್ ಲೈಕ್ ಲ್ಯಾಂಗ್ವೇಜ್ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಬರೀತೀವಿ, ಇಂಗ್ಲಿಷ್ ಅಲ್ಲೇ ಬರೀತೀವಿ, ಬಟ್ ಇಟ್ ಹ್ಯಾಸ್ ಟು ಕನ್ವರ್ಟ್. ಓಕೆ, ಅದನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ HLL ಅಂದ್ರೆ. ಹೈ ಲೆವೆಲ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ 2 examples I have written here. One is Fortran, FORTRAN, Fortran. ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಥವಾ ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಬಾಲ್ ಅಂತ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇವೆರಡು ಎಕ್ಸಾಂಪಲ್ಸ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಇದರಲ್ಲಿ ಯಾವ್ಯಾವ ತರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಆಫ್ ಸೆಕೆಂಡ್ ಜನರೇಷನ್, ದೇ ಲಾಸ್ಟ್ ಫಾರ್ 1 mark, 1 ಅಂಕಕ್ಕೆ ಕೇಳ್ತಾರೆ. ಅವಾಗ ನೀವು ಜಸ್ಟ್ ಯು ಕ್ಯಾನ್ ರೈಟ್ PDP 8, PDP 11 ಲೈಕ್ ದಟ್. ದೆನ್ IBM ಕಂಪ್ನಿನವ್ರು ಇಂಟ್ರೊಡ್ಯೂಸ್ ಮಾಡೋರು IBM 1401 ಅಂತ. ಫುಲ್ ಫಾರ್ಮ್ ಆಫ್ IBM ಏನು? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಿಷಿನ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಅಂತ ಬರೆದ್ರು ಓಕೆ ಆಯ್ತಲ್ಲ. IBM ಮತ್ತೆ IBM ಸೀರೀಸ್ 7090 ಸೀರೀಸ್ ಕೂಡ ಸೆಕೆಂಡ್ ಜನರೇಷನ್ ಅಲ್ಲೇ ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ, ಈಗ ಜ್ಞಾಪಕ ಇಟ್ಕೋಬೇಕಾಗಿರೋದೇನು? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಪೀರಿಯಡ್ ಯಾವ್ದಪ್ಪ? 1956 ಇಂದ 1963. ಅಪ್ರಾಕ್ಸಿಮೇಷನ್ 65 ಬರೆದ್ರು ಏನ್ ಪರವಾಗಿಲ್ಲ, ಅಡ್ಡಿ ಇಲ್ಲ. ಇದು ಜಸ್ಟ್ ದೇ ಹ್ಯಾವ್ ಟೇಕನ್ ಅಪ್ರಾಕ್ಸಿಮೇಟ್ ಇಯರ್, ಯಾವಾಗ ಪ್ರಾರಂಭ ಆಯಿತು ಅಂತ. 56ನೇ ಇಸ್ವಿಯಿಂದ 65 ಅಥವಾ 63 ಬರೋದನ್ನು ಓಕೆ. ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯಾವುದು? ಟ್ರಾನ್ಸಿಸ್ಟರ್. ಮತ್ತೆ ಯಾವ್ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು? ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು. ಮತ್ತೆ ಎಂಡ್ ಆಫ್ ದಿ ಸೆಕೆಂಡ್ ಜನರೇಷನ್ ಅಲ್ಲಿ ಸಮ್ ಆಫ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಬಳಕೆ ಮಾಡಿದ್ರು. ಓಕೆ, ಸಿಮಿಲರ್ಲಿ ಮುಂದುವರಿತಾ ಓಕೆ ಅನದರ್ ಜನರೇಷನ್ ಕಾಲ್ಡ್ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್. ಥರ್ಡ್ ಜನರೇಷನ್, ಮೂರನೇ ಪೀಳಿಗೆಗೆ ಬಂದ್ವಿ. ಮೂರನೇ ಪೀಳಿಗೆ ಯಾವಾಗ ಶುರುವಾಯಿತು? ಫ್ರಮ್ 1964, 1964ನೇ ಇಸ್ವಿಯಿಂದ 1970ನೇ ಇಸ್ವಿವರೆಗೂ, 1964 to 1970s. ಇಲ್ಲಿ ಯಾವ್ದಪ್ಪ ಎಲೆಕ್ಟ್ರಾನಿಕ್ ಕಾಂಪೋನೆಂಟು? ICs ಅಂತ ಕರೀತೀವಿ. IC ಅಂದ್ರೇನು? ಇಂಟಗ್ರೇಟೆಡ್ ಸರ್ಕ್ಯೂಟ್. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಹೆಸರು ಇಂಟಗ್ರೇಟೆಡ್ ಸರ್ಕ್ಯೂಟ್. ಇದು ಕೂಡ ನಿಮಗೆ ಕೇಳ್ತಾರ, ಎಕ್ಸ್ಪ್ಯಾಂಡ್ IC ಅಂತ 1 ಮಾರ್ಕಿಗೆ. ಜಸ್ಟ್ ಯು ಹ್ಯಾವ್ ಟು ರೈಟ್ ಇಂಟಗ್ರೇಟೆಡ್ ಸರ್ಕ್ಯೂಟ್. ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಯಾವ ರೀತಿ ತಯಾರು ಮಾಡ್ತಿದ್ರು? ಯೂಸಿಂಗ್ ಸಿಲಿಕಾನ್ ಚಿಪ್ಸ್ ಅಂತ. Using the component called silicon chips, IC were introduced. Okay, and this silicon chips is also called as semiconductor device. Semiconductor device. And some of the examples in third generation computers are IBM 360. IBM ಅಂದ್ರೆ ಆಲ್ರೆಡಿ ಫುಲ್ ಫಾರ್ಮ್ ಹೇಳಿದ್ದೀನಿ ನಿಮಗೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಿಷಿನ್. 360 ಅನ್ನೋದು ಸೀರೀಸ್, 500, 360, 600 ಅವೆಲ್ಲ ಸೀರೀಸ್. ನೆಕ್ಸ್ಟ್ another company called Honeywell anta. Honeywell also introduced a series called 6000 in the third generation. And NCR 395, one more company called as NCR, and they have introduced a series called 395. Then B6500. These are all the examples of third generation. ನೀವು ಜಸ್ಟ್ ಏನು ಜ್ಞಾಪಕ ಥರ್ಡ್ ಜನರೇಷನ್ ಕಂಪ್ಯೂಟರ್ ಪೀರಿಯಡ್ 1964 ಇಂದ 1970 ವರೆಗೂ. ಮೈನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯಾವುದು ಅಂತ ಕೇಳಿದ್ರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ. ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯಾವುದು? ಇಂಟಗ್ರೇಟೆಡ್ ಸರ್ಕ್ಯೂಟ್. ನೆಕ್ಸ್ಟ್ ಇವೆಲ್ಲ ಎಕ್ಸಾಂಪಲ್ಸ್, ರೈಟ್? ಓಕೆ, ಸಿ ಹಿಯರ್ some of the high level language like Fortran, COBOL ಸೆಕೆಂಡ್ ಜನರೇಷನ್ ಅಲ್ಲಿ ಆಯ್ತು. ಥರ್ಡ್ ಜನರೇಷನ್ ಅಲ್ಲಿ ಮುಂದುವರಿತಾ ಬೇಸಿಕ್ ಮತ್ತೆ ಪ್ಯಾಸ್ಕಲ್, ಸಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಕಾಲ್ಡ್ ಸಿ ಲ್ಯಾಂಗ್ವೇಜ್ ಕೂಡ ಇಂಟ್ರೊಡ್ಯೂಸ್ ಮಾಡೋದು ಥರ್ಡ್ ಜನರೇಷನ್ ಅಲ್ಲಿ. 1970s ಅಲ್ಲೇ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡಿದ್ದು, ಆಯ್ತಾ? ನೆಕ್ಸ್ಟ್ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಯಾವಾಗ ಶುರುವಾಯಿತು? ಫ್ರಮ್ ದ ಇಯರ್ 1971, 1971ನೇ ಇಸ್ವಿಯಿಂದ 1990ರವರೆಗೂ
ಫೋರ್ತ್ ಜನರೇಷನ್. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ದೇ ಯೂಸ್ ಎ ಮೈನ್ ಕಾಂಪೋನೆಂಟ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್, ಮ್ಯೂಪಿ ಅಂತ ಕೂಡ ಕರಿತೀವಿ, ಮೈಕ್ರೋ ಪ್ರೊಸೆಸರ್. ಅಂಡ್ ದ ಟೆಕ್ನಾಲಜಿ ವಿ ಹ್ಯಾವ್ ಯೂಸ್ಡ್ ಈಸ್ LSI, ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂತ. ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್. ಥರ್ಡ್ ಜನರೇಷನ್ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ರು? SSI, ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್. ಥರ್ಡ್ ಜನರೇಷನ್ ಅಲ್ಲಿ SSI, ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್, ಮತ್ತೆ MSI, ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್. These two were introduced in third generation. But in fourth generation, they used a technology, ತಂತ್ರಜ್ಞಾನ ಅಂತ ಕರಿತೀವಿ. ಯಾವ ತಂತ್ರಜ್ಞಾನ ಯೂಸ್ ಮಾಡಿದ್ರು? ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಟೆಕ್ನಾಲಜಿ, LSI ಟೆಕ್ನಾಲಜಿ. ನೆಕ್ಸ್ಟ್ VLSI ಅಂತ. VLSI ಅಂದ್ರೇನು? ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್. ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಕೂಡ ಇದೇ ಫೋರ್ತ್ ಜನರೇಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಫೋರ್ತ್ ಜನರೇಷನ್ ಎಂಡಿಂಗ್ ಆಗ್ತಾ ಡ್ಯೂರಿಂಗ್ 1985 to 90 ಒಳಗಡೆ another technology they have introduced called ULSI. ULSI ಅಂದ್ರೇನು? ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್. ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್ ಯೂಸ್ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಸಮ್ ಆಫ್ ದ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇನ್ನ ಮುಂದುವರಿತಾ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ನೀವು ಈಗೇನು ಕಲಿತಾ ಇದ್ದೀರಾ? C++, ಫೋರ್ತ್ ಜನರೇಷನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಯ್ತಲ್ಲ. ನೆಕ್ಸ್ಟ್ ಒರಾಕಲ್, ಇದು ಡೇಟಾಬೇಸ್ ಲ್ಯಾಂಗ್ವೇಜ್ ಲೈಕ್ ಒರಾಕಲ್, C++, ಜಾವಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಇಲ್ಲೆಲ್ಲ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇರ್ತಾ ಇತ್ತು ಥರ್ಡ್ ಜನರೇಷನ್ ಅಲ್ಲಿ. ಫೋರ್ತ್ ಜನರೇಷನ್ ಅಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನೀವೇನ್ ಕಲಿತಾ ಇದ್ದೀರಾ? ಯು ಆರ್ ಇನ್ ಫೋರ್ತ್ ಜನರೇಷನ್. C++ comes under the fourth generation of computer. That is programming language. That is high level language. Okay? There are three types of languages in computer. One is high level language and another one is low level language. Low level language ಯಾವ್ಯಾವಪ್ಪ? ಬೈನರಿ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅದು ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ C++, ಜಾವಾ, ಫೋರ್ಟ್ರಾನು, ಪ್ಯಾಸ್ಕಲ್ಲು, ಕೋಬಾಲು, ಬೇಸಿಕ್ಕು, ಅವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಲ್ಲಿ ಸೊ ಎವ್ರಿಥಿಂಗ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್. ಸಮ್ ಆಫ್ ದ ಎಕ್ಸಾಂಪಲ್ಸ್: ಇಂಟೆಲ್ ಇಂಟಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಅಂತ 8088 ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್ ದೇ ಯೂಸ್ ದ ಟೆಕ್ನಾಲಜಿ ಕಾಲ್ಡ್ GUI, ಗ್ರಾಫಿಕ್ಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಪ್ರತಿಯೊಂದು ಇವಾಗ ಏನೆಲ್ಲ ಮೌಸಲ್ಲೇ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಕ್ಲಿಕ್ ಅಂಡ್ ಗೋ ಆಪ್ಷನ್ಸ್. ಪ್ರತಿಯೊಂದು ಕಾಣುತ್ತೆ, ಪಿಕ್ಚರ್ಸ್ ರೆಪ್ರೆಸೆಂಟ್ ಆಗುತ್ತೆ. ಮೊದಲನೇ ಫಸ್ಟ್ ಬರ್ತಾ ಇತ್ತಲ್ಲ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಏನು ಪಿಕ್ಚರ್ಸ್ ಎಲ್ಲ ಇರ್ತಾ ಇರಲಿಲ್ಲ, ಬರೀ ಟೆಕ್ಸ್ಟಿಯಲ್ ಇತ್ತಲ್ಲ. ಮೊದಲು ಹಳೆ ಇದಿದ್ದಾಗ ಮೊಬೈಲ್ಸ್ ಅಲ್ಲಿ ಏನಿರ್ತಾ ಇದ್ವಿ, ಜಸ್ಟ್ SMS ಮಾಡ್ತಾ ಇದ್ವಿ, MMS ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ರೀತಿ ಇಲ್ಲಿ GUI ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿರೋದು. GUI ಮೀನ್ಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ನಮ್ಗೇನು ಬೇಕು? ಪ್ರತಿಯೊಂದು ಎಲ್ಲ ಲ್ಯಾಂಗ್ವೇಜಸ್ ಟೆಕ್ಸ್ಟ್ನ ಟೈಪ್ ಮಾಡೋದು. DTP, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದು, ಕಲರ್ ಚೇಂಜ್ ಮಾಡೋದು. ಆಲ್ ಫೀಚರ್ಸ್ ಆರ್ ಇಂಪ್ಲಿಮೆಂಟೆಡ್ ಯೂಸಿಂಗ್ ಎ ಪ್ಯಾಕೇಜ್. ಇದು ಒಂದು ಪ್ಯಾಕೇಜ್. That package is called DTP, desktop publishing. Then PDA, personal digital assistant ಅಂತ. PDA, personal digital assistant. Then ಪ್ರತಿಯೊಂದು ಕಾಂಪೊನೆಂಟ್ಸ್, ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು, ಯೂಸಿಂಗ್ ದ ಕಾನ್ಸೆಪ್ಟ್ ಆರ್ ಟೆಕ್ನಾಲಜಿ ಕಾಲ್ಡ್ USB, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ. USB ಪ್ರತಿಯೊಂದು ಇವಾಗ USB ನೇ. ಮೊದಲೆಲ್ಲ DIN ಕನೆಕ್ಟ್ ಅಂತೆಲ್ಲ ಬರೋದು ಕೀಬೋರ್ಡ್ಸ್ಗೆಲ್ಲ, PS2 ಅಂತ ಕನೆಕ್ಟರ್ಸ್ ಬರೋದು. ಈಗ ಎವ್ರಿಥಿಂಗ್ ಹ್ಯಾಸ್ ಬೀನ್ ಚೇಂಜ್ ಟು ದ ನ್ಯೂ ಎರಾ ಕಾಲ್ಡ್ USBs. And some of the examples here we have written IBM PCs, International Business Machine, already we told IBM. Then Apple II, Apple 1 series introduced in third generation, Apple II introduced in second and fourth generation. Then Altair 8800, Altair company, and Cray 1. And this is a very powerful machine, Cray 1. And they have introduced the concept of network. ಈಗ nowadays we are talking about internet. Okay, internet is one of the concept of network only. Internet technology, intranet, everything. Okay, see, and there is a separate chapter we will study about the networks in detail. Aitala. Next here one more generation is there, that is fifth generation of computer. Fifth generation ಯಾವ್ದಂತ ಕರೀತೀರಾ? ಪ್ರೆಸೆಂಟ್. ಇವತ್ತಿಗೂ ಕೂಡ ಫಿಫ್ತ್ ಜನರೇಷನ್ ನಡೀತಾರೆ. ಪ್ರೆಸೆಂಟ್ ಅಂಡ್ ಬಿಯಾಂಡ್ ಅಂತ. ನೆಕ್ಸ್ಟ್ ಫ್ಯೂಚರ್.
ಇನ್ನೊಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡೋವರೆಗೂ ನಾವು ವಿ ಆರ್ ಇನ್ 4th and 5th ಜನರೇಷನ್ ಅಂತ ಹೇಳಿದ್ರು ಏನು ತಪ್ಪಾಗಲ್ಲ. ಗೊತ್ತಲ್ಲ. ಪ್ರೆಸೆಂಟ್ ಅಂದರೆ ಈಗ 2020 ಇದ್ದೀವಿ, ಇನ್ನು ನೆಕ್ಸ್ಟ್ ಇಂಪ್ಲಿಮೆಂಟ್ ಆಗ್ತಾನೆ ಇರುತ್ತೆ, ಅಲ್ಲಿವರೆಗೂ 5th ಜನರೇಷನ್ ಅಂತ ನೀವು ಹೇಳ್ಬೋದು. ಯಾವುದಪ್ಪ ಮೇನ್ ಕಾನ್ಸೆಪ್ಟು ಇಲ್ಲೂ ಅಷ್ಟೇ, ಮೈಕ್ರೋ ಪ್ರೊಸೆಸರ್ಸನ್ನೇ ಇಂಪ್ರೂವ್ಡ್ ವರ್ಷನ್ ಆಫ್ ಮೈಕ್ರೋ ಪ್ರೊಸೆಸರ್ ಅಂಡ್ ದೇ ಆರ್ ಏಬಲ್ ಟು ಗಿವ್, ದೇ ಕ್ಯಾನ್ ಥಿಂಕ್ ದೆಮ್ ಸೆಲ್ಫ್ ಮಿಷಿನ್. ಆದರೂ ಕೂಡ ನಮ್ಮ ರೀತಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಕಂಪ್ಯೂಟರ್ ಯೋಚನೆ ಮಾಡುತ್ತೆ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಐ ಅಂತ ಕರಿತೀವಿ ಅದನ್ನು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಕೃತಕವಾಗಿ ನಮ್ಮ ಏನು ಬುದ್ಧಿಶಕ್ತಿ ಇರುತ್ತಲ್ಲ, ಎಲ್ಲರೂ ಎಕ್ಸ್ಪರ್ಟ್ಸ್ ಎಲ್ಲ ಯೂಸ್ ಮಾಡಿ ಫೀಡ್ ಮಾಡಿರ್ತಾರೆ ಕಂಪ್ಯೂಟರ್ಗೆ. ದಟ್ ಈಸ್ ಕಾಲ್ಡ್ ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಯೋಚನೆ ಮಾಡುತ್ತೆ, ನಾವು ಯಾವ ರೀತಿ ಮಾತಾಡ್ತೀವಿ ಆ ರೀತಿ ಮಾತಾಡುತ್ತೆ. ವಿಚ್ ಎವರ್ ದ ಲ್ಯಾಂಗ್ವೇಜ್ ದೇ ವಿಲ್ ಫೀಡ್, ಇಟ್ ಈಸ್ ಗೋಯಿಂಗ್ ಟು ಸ್ಪೀಕ್ ವಿತ್ ಯು. ಫಾರ್ ಎಕ್ಸಾಂಪಲ್ ನಾವು ಕನ್ನಡ ಮಾತಾಡ್ತೀವಿ ಅಂತಂದರೆ ಕನ್ನಡ ಪ್ರೋಗ್ರಾಮ್ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡುತ್ತೆ. ಇಂಗ್ಲೀಷಲ್ಲಿ ಮಾಡಿದ್ರೆ ಕಾಮನ್ ಜನರಲಿ ವಿಲ್ ಇಂಟ್ರಾಕ್ಟ್ ವಿತ್ ಇನ್ ಇಂಗ್ಲೀಷ್ ಓನ್ಲಿ. ದೆನ್ whatever the languages are there in the world, everything it will accept and it will respond. That concept is called as AI. ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ದಿಸ್ 5th ಜನರೇಷನ್ ಸಿಸ್ಟಮ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ES ಅಂದ್ರೆ ಎಕ್ಸ್ಪರ್ಟ್ ಸಿಸ್ಟಮ್. ನಾವು ಯಾರನ್ನ ಎಕ್ಸ್ಪರ್ಟ್ ಅಂತ ಕರಿತೀವಿ? ಎಲ್ಲ ಪೂರ್ತಿ ತಿಳ್ಕೊಂಡಿದ್ಯಾ ಬಿಡಪ್ಪ ನೀನು ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾರು ಹೆಚ್ಚಿಗೆ ತಿಳ್ಕೊಂಡಿರ್ತಾರೆ, ಜ್ಞಾನಿಗಳು ಆಯ್ತಲ್ಲ, ಸರ್ವಜ್ಞ ಅಂತ ನಾವೇನಂತೀವಿ, ಅದನ್ನು ನಾವಿಲ್ಲಿ ಇಂಗ್ಲೀಷಲ್ಲಿ ES ಅಂತ ಕರಿತೀವಿ. ಎಕ್ಸ್ಪರ್ಟ್ ಸಿಸ್ಟಮ್, ಎಲ್ಲವನ್ನು ಬಲ್ಲವನು. ಆಯ್ತಲ್ಲ, ಎಲ್ಲ ಕೂಡ ನಾವು ಇದ್ರಲ್ಲಿ ಫೀಡ್ ಮಾಡ್ಬೋದು. ನೆಕ್ಸ್ಟ್ ನಾನು ಈಗ ತಾನೇ ಹೇಳಿದೆ NLP, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಯಾವ ಲ್ಯಾಂಗ್ವೇಜ್ ನ್ಯಾಚುರಲ್ ಆಗಿ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟೋ ಭಾಷೆಗಳಿದೆ, ಎಲ್ಲ ಭಾಷೆನೂ ನಾವು ಬೇಕಾದ್ರೆ ಇದಕ್ಕೆ ಫೀಡ್ ಮಾಡಿ ಇಟ್ಕೋಬಹುದು. ಬಟ್ ಇಟ್ ಕನ್ವರ್ಟ್ ಆಗಿರುತ್ತೆ ಬೈನರಿ ಲ್ಯಾಂಗ್ವೇಜ್ಗೆ. ಬಟ್ ಔಟ್ಪುಟ್ ಕೊಡ್ಬೇಕಾದ್ರೆ ಇಟ್ ವಿಲ್ ಗಿವ್ ಇನ್ ಅವರ್ ಓನ್ ಲ್ಯಾಂಗ್ವೇಜ್. ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ ಮಾತಾಡುತ್ತೆ, ಇಂಗ್ಲೀಷು, ಹಿಂದಿ, ತೆಲುಗು, ತಮಿಳು. ಓಕೆ, ದೋಸ್ ಆರ್ ಆಲ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್. ಸಿಮಿಲರ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಇರುತ್ತೆ, ಅಮೆರಿಕನ್ ಲ್ಯಾಂಗ್ವೇಜು, ಬ್ರಿಟನ್ಸ್ ಇರುತ್ತೆ, ಬ್ರಿಟನಿಯನ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಫೀಲ್ ಮಾಡ್ಬೋದು. ಸಚ್ ಎ ಕಾನ್ಸೆಪ್ಟ್ ಈಸ್ ಕಾಲ್ಡ್ NLP ಅಂತ ಕರಿತೀವಿ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನೋಡಿ, ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ 5th ಜನರೇಷನ್. 5th ಜನರೇಷನ್ ಕಂಪ್ಯೂಟರ್ ಮೇನ್ ಕಾನ್ಸೆಪ್ಟ್ ಇದು NLP ಮತ್ತು AI ಮತ್ತು ES. ಇವಾಗೇನು ವೆಹಿಕಲ್ಸು, ನಮಗೆ ಕಣ್ಣಿಗೆ ಬೇಕಾದ ಕಾರ್ಗಳು ಬರ್ತಾ ಇದೆ, ಡಿಸೈನಿಂಗ್ಸು. ಆ ಡಿಸೈನಿಂಗ್ ಮೆಥಡಾಲಜೀಸ್ ಎಲ್ಲ 5th ಜನರೇಷನ್. ದಟ್ ವಿಲ್ ಕಾಲ್ ಇಟ್ ಆಸ್ ಅನ್ ಅಪ್ಲಿಕೇಶನ್ ಯೂಸಿಂಗ್ ಅನ್ ಅಪ್ಲಿಕೇಶನ್ ಕಾಲ್ಡ್ CAD and CAM ಅಂತ ಅಪ್ಲಿಕೇಶನ್ ಇದೆ. ಕಂಪ್ಯೂಟರ್ ಏಡೆಡ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿ, ಪ್ರತಿಯೊಂದು ಎಲ್ಲ ಕಂಪ್ಯೂಟರೈಸ್ಡ್. ದಟ್ ವಿಲ್ ಕಾಲ್ ಇಟ್ ಆಸ್ ಕಂಪ್ಯೂಟರೈಸ್ಡ್ ಆರ್ ಡಿಜಿಟಲೈಸ್ಡ್. ದಿಸ್ ಈಸ್ ದ ಸಿಂಪಲ್ ಕಾನ್ಸೆಪ್ಟ್ ಆಫ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಯಾವ ರೀತಿ ಬೆಳೀತಾ ಬಂತು ಅನ್ನೋದಕ್ಕೆ. ವಿದ್ಯಾರ್ಥಿಗಳೇ, ನೀವು ಜಸ್ಟ್ ಏನಪ್ಪ ಅಂದರೆ ಜ್ಞಾಪಕ ಇಟ್ಕೋಬೇಕಾಗಿರೋದು, 1st ಜನರೇಷನ್ 1940 to 56, ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ವ್ಯಾಕ್ಯೂಮ್ ಟ್ಯೂಬ್. ಎಕ್ಸಾಂಪಲ್ ಇಲ್ಲಿ ಬರುತ್ತೆ. ಓಕೆ, ಸಿಮಿಲರ್ಲಿ 2nd ಜನರೇಷನ್ 56 to 63, ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟು ಟ್ರಾನ್ಸಿಸ್ಟರ್. ಓಕೆ, 3rd ಜನರೇಷನ್ 64 to 70, ಮೇನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟು ಇಂಟಗ್ರೇಟೆಡ್ ಸರ್ಕ್ಯೂಟು. 4th ಜನರೇಷನ್ 1971 to 1990, ಮೈಕ್ರೋ ಪ್ರೊಸೆಸರ್. ನೆಕ್ಸ್ಟ್ 5th ಜನರೇಷನ್ AI ಟೆಕ್ನಾಲಜಿ ಕಾಲ್ಡ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಕಂಪ್ಯೂಟರ್ ಪೀಳಿಗೆ ಯಾವ ರೀತಿ ಮುಂದುವರಿತಾ ಬಂತು ಕಂಪ್ಯೂಟರ್. ಓಕೆ, ಡಿಪೆಂಡ್ಸ್ ಆನ್ ದ ಟೆಕ್ನಾಲಜಿ, ಇಟ್ ಈಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸಾಫ್ಟ್ವೇರ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ ಹಾರ್ಡ್ವೇರ್, ಇನ್ ನೆಟ್ವರ್ಕಿಂಗ್, ಇನ್ ಆಲ್ ದ ಫೀಲ್ಡ್ಸ್ our engineers and the developers are doing their best. ಹಾಗಾಗಿ ನಮಗೆ we can expect a little bit more than this also in the future generation. ಮುಂದಿನ ಪೀಳಿಗೆಗೆ ಇದಕ್ಕಿಂತ ನಾವು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ನೋಡ್ತಾ ಇದ್ದೀವಿ, ಇನ್ನೂ ಕೂಡ we cannot think about the future generation. ಓಕೆ, ಜಸ್ಟ್ ನೀವು ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮಗೆ ವೆಯ್ಟೇಜ್ ಎಷ್ಟಿರುತ್ತೆ? 5 marks ಕ್ವಶನ್ ಇರುತ್ತೆ ಎಕ್ಸಾಮಲ್ಲಿ. ಎಕ್ಸ್ಪ್ಲೈನ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ನೀವು ಇಷ್ಟು ಬರೆದು ಸಾಕು. ಇಫ್ ಯು ರೈಟ್ ದಿಸ್ ಒನ್ ಯು ವಿಲ್ ಗೆಟ್ 5 marks. ವಿದ್ಯಾರ್ಥಿಗಳೇ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ತಿಳಿಸಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೂ ಕೂಡ ನನಗೆ ಕಳಿಸ್ಕೊಡಿ. ಓಕೆ, ಯು ಹ್ಯಾವ್ ಟು ರೆಸ್ಪಾಂಡ್ ಥ್ರೂ ದ ಫೋನ್ಸ್ ಆರ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ಓಕೆ, ಇಷ್ಟು ಹೇಳ್ತಾ ಈ ತರಗತಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.